ಓಂ ಶಾಂತಿ. ಪ್ರೀತಿಯ ಆತ್ಮೀಯ ಸಹೋದರ ಸಹೋದರಿಯರೇ, ಇಂದಿನ ಈ ವಿಶೇಷ ಮಂಥನಕ್ಕೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇಂದು ನಾವು ಫೆಬ್ರವರಿ 15, 2026ರ ಬಾಬಾರವರ ಮಧುರ ಮುರಳಿಯ ಬಗ್ಗೆ ಆಳವಾಗಿ ಚರ್ಚೆ ಮಾಡಲಿದ್ದೇವೆ. ಇವತ್ತಿನ ಮುರಳಿ ಬಹಳ ವಿಶೇಷವಾಗಿದೆ, ಯಾಕಂದ್ರೆ ಇದು ನಮ್ಮೆಲ್ಲರ ಪ್ರೀತಿಯ ವಿಷಯ, ನಮ್ಮ ಆಧ್ಯಾತ್ಮಿಕ ಜನ್ಮದಿನದ ಬಗ್ಗೆ ಮಾತನಾಡುತ್ತೆ. ಓಂ ಶಾಂತಿ. ಹೌದು, ಜನ್ಮದಿನ ಅಂದ ತಕ್ಷಣ ನಮಗೆಲ್ಲರಿಗೂ ಕೇಕ್, ಪಾರ್ಟಿ, ಉಡುಗೊರೆಗಳು ಇದೆಲ್ಲ ನೆನಪಾಗುತ್ತೆ. ಖಂಡಿತ, ಆ ಸಂಭ್ರಮವೇ ಬೇರೆ. ಹೌದು, ಆದರೆ ಸಾಮಾನ್ಯವಾಗಿ ಆ ಸಂಭ್ರಮ ಒಂದು ದಿನಕ್ಕೆ ಅಷ್ಟೇ ಸೀಮಿತ ಅಲ್ವಾ? ಮರುದಿನ ಎಲ್ಲವೂ ಮಾಮೂಲು. ಆದರೆ ಇವತ್ತಿನ ಮುರಳಿ ನಮ್ಮನ್ನು ಒಂದು ಆಳವಾದ ಪ್ರಶ್ನೆ ಕೇಳುತ್ತೆ. ಒಂದು ದಿನದ ಆಚರಣೆಗಿಂತ ಒಂದು ಶಾಶ್ವತ ಸಂಬಂಧದ ಆಚರಣೆ ದೊಡ್ಡದಲ್ಲವೇ? ಹೇಗೆ ಅಂದ್ರೆ, ಒಬ್ಬ ತಾಯಿ ತನ್ನ ಮಗುವಿನ ಮೊದಲ ನಗುವನ್ನು ಜೀವನ ಪೂರ್ತಿ ನೆಂಪಿಟ್ಕೊಂಡು ಸಂಭ್ರಮಿಸ್ತಾಳಲ್ಲ, ಹಾಗೆ. ವಾವ್, ಎಷ್ಟು ಸುಂದರವಾದ ಹೋಲಿಕೆ! ಅಂದ್ರೆ ಒಂದು ದಿನಾಂಕಕ್ಕಿಂತ ಹೆಚ್ಚಾಗಿ ಒಂದು ಸಂಬಂಧ ಹುಟ್ಟಿದ ದಿನವನ್ನು ಆಚರಿಸುವುದರಲ್ಲಿ ಹೆಚ್ಚು ಅರ್ಥವಿದೆ. ಇದನ್ನೇ ಇಂದು ಬಾಬಾ ಎಷ್ಟು ಮಧುರವಾಗಿ ಮುರಳಿಯಲ್ಲಿ ತಿಳಿಸಿದ್ದಾರೆ. ನಮ್ಮ ಈ ಅಲೌಕಿಕ ಜನ್ಮದಿನದ ಹಿಂದಿನ ರಹಸ್ಯವಾದರೂ ಏನು ಅಂತ. ಸರಿ, ಹಾಗಾದ್ರೆ ಇಂದಿನ ಮುರಳಿಯ ಶೀರ್ಷಿಕೆಯೊಂದಿಗೆ ಈ ಮಂಥನವನ್ನು ಶುರು ಮಾಡೋಣ. ಖಂಡಿತ. ಇಂದಿನ ಮುರಳಿಯ ಶೀರ್ಷಿಕೆ ಹೀಗಿದೆ: ಜನ್ಮದಿನದಂದು ತೀವ್ರವಾಗಿ ಹೋಗಿ ಮೊದಲನೇ ಫಸ್ಟ್ ಡಿವಿಷನ್ನಲ್ಲಿ ಬರುವಂತಹ ಉಡುಗೊರೆ ತೆಗೆದುಕೊಳ್ಳಲು ಪ್ರತಿ ಶ್ವಾಸ ಸಂಕಲ್ಪ ಸಮರ್ಥವಾಗಿರಲಿ, ಹೃದಯ ವಿಶಾಲ ಮತ್ತು ಸತ್ಯವಾಗಿರಲಿ, ಆಗ ಪ್ರತಿಯೊಂದು ಅವಶ್ಯಕತೆಗಳು ಪೂರ್ಣ ಆಗುತ್ತದೆ. ಇದು ಶೀರ್ಷಿಕೆ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಸಂಪೂರ್ಣ ಗುರಿಯನ್ನೇ ನಮ್ಮ ಮುಂದೆ ಇಟ್ಟ ಹಾಗೆ ಇದೆ. ಅದರಲ್ಲೂ ಈ ಫಸ್ಟ್ ಅನ್ನೋ ಮಾತು ಕೇಳಿದಾಗ ಇದೇನೋ ಒಂದು ಸ್ಪರ್ಧೆನಾ, ಓಟನಾ ಅಂತ ಅನ್ಸ್ಬಿಡುತ್ತೆ. ಆಧ್ಯಾತ್ಮ ಅನ್ನೋದು ಒಂದು ವೈಯಕ್ತಿಕ ಪ್ರಯಾಣ ಅಲ್ವಾ? ಇಲ್ಲಿ ಸ್ಪರ್ಧೆ ಎಲ್ಲಿಂದ ಬಂತು? ಬಹಳ ಮುಖ್ಯವಾದ ಪ್ರಶ್ನೆ ಇದು. ಲೌಕಿಕದಲ್ಲಿ ಫಸ್ಟ್ ಅಂದ್ರೆ ಬೇರೆಯವರನ್ನ ಹಿಂದಿಕ್ಕಿ ಮುಂದೆ ಹೋಗೋದು. ಆದರೆ ಬಾಬಾ ಅವರ ಜ್ಞಾನದಲ್ಲಿ ಫಸ್ಟ್ ಅಂದ್ರೆ ಬೇರೆಯವ್ರ ಜೊತೆ ಸ್ಪರ್ಧೆ ಮಾಡೋದಲ್ಲ, ಬದಲಾಗಿ ನಮ್ಮ ನಿನ್ನೆಯ ಸ್ಥಿತಿಗಿಂತ ಇಂದು ನಾವು ವೇಗವಾಗಿ ಮುಂದೆ ಹೋಗೋದು. ನಮ್ಮದೇ ವ್ಯರ್ಥ ಸಂಕಲ್ಪಗಳ ಮೇಲೆ, ನಮ್ಮ ಹಳೆಯ ಸಂಸ್ಕಾರಗಳ ಮೇಲೆ ಬೇಗನೆ ವಿಜಯ ಸಾಧಿಸೋದು. ಇಲ್ಲಿ ಸ್ಪರ್ಧೆ ಇರೋದು ನಮ್ಮ ಜೊತೆಯಲ್ಲೇ. ಹೋ, ಸರಿ. ಅಂದ್ರೆ ಇದು ಸ್ವಪರಿವರ್ತನೆಯ ವೇಗದ ಬಗ್ಗೆ ಹೇಳ್ತಿರೋದು. ಹಾಗಾದ್ರೆ ಮುರಳಿಯ ಆರಂಭದಲ್ಲೇ ಬಾಬಾ ಒಂದು ಅದ್ಭುತವಾದ ಮಾತನ್ನೇ ಹೇಳ್ತಾರೆ. ಈ ದಿನ ಝೀರೋ ತಂದೆ ತನ್ನ ಹೀರೋ ಮಕ್ಕಳ ಜೊತೆ ಮಿಲನ ಮಾಡಲು ಬಂದಿದ್ದಾರೆ ಅಂತ. ಈ ಝೀರೋ ಮತ್ತೆ ಹೀರೋ ಅನ್ನೋ ರೂಪಕ ಬಹಳ ಶಕ್ತಿಶಾಲಿಯಾಗಿದೆ. ಹೌದು, ಝೀರೋ ಅಂದ್ರೆ ನಿರಾಕಾರ, ಬಿಂದು ಸ್ವರೂಪ, ಅಶರೀರಿ, ಅಹಂಕಾರದ ಲವಲೇಶವೂ ಇಲ್ಲದ ಪರಮಪಿತ ಪರಮಾತ್ಮ. ಅವರು ಸರ್ವಶಕ್ತಿಗಳ ಸಾಗರ, ಆದರೆ ಸಂಪೂರ್ಣ ನಿರಹಂಕಾರಿ. ಇನ್ನು ಹೀರೋ ಅಂದ್ರೆ ನಾವು ಆತ್ಮಗಳು. 84 ಜನ್ಮಗಳ ಪಾತ್ರವನ್ನು ಮಾಡಿ ಸತ್ಯಯುಗದಿಂದ ಕಲಿಯುಗದವರೆಗೆ ಈ ವಿಶ್ವನಾಟಕದಲ್ಲಿ ಮುಖ್ಯ ಪಾತ್ರಧಾರಿಗಳು ನಾವು. ಜೀವನದಲ್ಲಿ ನಮಗೆ ಹೀರೋಗಿಂತ ಝೀರೋ ಅನ್ನೋ ಭಾವನೆಯೇ ಹೆಚ್ಚಾಗಿ ಬರುತ್ತೆ. ನಮ್ಮದೇ ತಪ್ಪುಗಳು, ನಮ್ಮ ದೌರ್ಬಲ್ಯಗಳು ನಮ್ಮನ್ನು ಕಾಡ್ತಾ ಇರುತ್ತೆ. ಆಗ ನಮ್ಮಲ್ಲಿ ಹೀರೋಯಿಸಂ ಇದೆ ಅನ್ನೋದನ್ನ ನಂಬೋದು ಹೇಗೆ? ನಮ್ಮೊಳಗಿನ ಈ ಝೀರೋ ವಾಸ್ತವತೆ ಮತ್ತು ಹೀರೋ ಸಾಮರ್ಥ್ಯದ ನಡುವಿನ ಅಂತರವನ್ನ ಕಡಿಮೆ ಮಾಡೋದು ಹೇಗೆ? ಅತ್ಯುತ್ತಮ ಪ್ರಶ್ನೆ. ಬಾಬಾ ಇದಕ್ಕಾಗಿಯೇ ಈ ಮಾತನ್ನು ಹೇಳೋದು. ನೋಡಿ, ನಾವು ನಮ್ಮನ್ನು ನಮ್ಮ ದೈಹಿಕ ಪ್ರಜ್ಞೆಯ ಕಣ್ಣಾಡಿಯಲ್ಲಿ ನೋಡ್ಕೊಂಡಾಗ ನಮಗೆ ನಮ್ಮ ದೌರ್ಬಲ್ಯಗಳೇ ಕಾಣಿಸುತ್ತವೆ. ಆಗ ನಾವು ಝೀರೋ ಆಗಿಬಿಡ್ತೇವೆ. ಆದರೆ ಬಾಬಾ ಹೇಳ್ತಾರೆ, ನೀವು ನನ್ನ ಕಣ್ಣಿಗಳಿಂದ ನಿಮ್ಮನ್ನು ನೋಡ್ಕೊಳ್ಳಿ ಅಂತ. ಪರಮಾತ್ಮನ ದೃಷ್ಟಿಯಲ್ಲಿ ನಾವು 84 ಜನ್ಮಗಳ ಹೀರೋ ಪಾತ್ರಧಾರಿಗಳು. ಈ ಒಂದು ಜನ್ಮದ ದೌರ್ಬಲ್ಯಗಳು ಕೇವಲ ತಾತ್ಕಾಲಿಕ ಅಷ್ಟೇ. ಯಾವಾಗ ನಾವು ನಮ್ಮನ್ನು ಆತ್ಮ, ಹೀರೋ ಪಾತ್ರಧಾರಿ ಅಂತ ಸ್ಮೃತಿ ಮಾಡ್ಕೊಳ್ತೇವೆಯೋ ಆಗ ನಮ್ಮೊಳಗಿನ ಶಕ್ತಿ ಜಾಗೃತವಾಗುತ್ತೆ. ಝೀರೋ ತಂದೆಯ ಜೊತೆ ಯೋಗ ಜೋಡಿಸಿದಾಗ ನಮ್ಮ ಝೀರೋ ಅಹಂಕಾರ ಕರಗಿ ನಮ್ಮ ಮೂಲ ಹೀರೋ ಸ್ವರೂಪ ಪ್ರಕಟವಾಗುತ್ತೆ. ಅಂದ್ರೆ ನಮ್ಮ ದೃಷ್ಟಿಕೋನವನ್ನೇ ಬದಲಾಯಿಸೋದು ಮೊದಲ ಹೆಜ್ಜೆ. ಆರಂಭದಲ್ಲೇ ಒಂದು ಸುಂದರವಾದ ಮಾತು ಬರುತ್ತೆ, ತಂದೆ ಮತ್ತು ಮಕ್ಕಳ ಅವಿನಾಶಿ ಸ್ನೇಹದ ಜನ್ಮದಿನ ಅಂತ. ಇದು ಯಾವುದೋ ವ್ಯಕ್ತಿಯ ಹುಟ್ಟುಹಬ್ಬದ ಬಗ್ಗೆ ಅಲ್ಲ ಅನ್ನೋದು ಸ್ಪಷ್ಟ. ಹಾಗಾದ್ರೆ ಇದೊಂದು ರೂಪಕ ಅಲ್ವಾ? ಹೌದು, ಇದೊಂದು ಮೆಟಫರ್. ಬಹಳ ಆಳವಾದ ಅರ್ಥ ಇದೆ ಅದರಲ್ಲಿ. ಅಲ್ಲಿಂದಾನೇ ಶುರು ಮಾಡೋಣ. ಯಾಕಂದ್ರೆ ಸಾಮಾನ್ಯ ಭಕ್ತರು ಆಚರಿಸೋ ಶಿವರಾತ್ರಿಗೂ ಇಲ್ಲಿ ಹೇಳ್ತಿರೋ ಈ ಜನ್ಮದಿನಕ್ಕೂ ದೊಡ್ಡ ವ್ಯತ್ಯಾಸ ಇದೆ ಅಂತ ಮುರಳಿ ಹೇಳುತ್ತೆ. ಏನದು ವ್ಯತ್ಯಾಸ? ಬಹಳ ಮುಖ್ಯವಾದ ಪ್ರಶ್ನೆ. ನೋಡಿ, ವ್ಯತ್ಯಾಸ ಇರೋದು ಬೆಳಕು ಮತ್ತು ಕತ್ತಲಲ್ಲಿ. ಬೆಳಕು ಮತ್ತು ಕತ್ತಲು? ಹೌದು.
ಮುರಳಿಯ ಪ್ರಕಾರ ಭಕ್ತರು ಶಿವರಾತ್ರಿಯನ್ನ ಆಚರಿಸೋದು ರಾತ್ರಿಯಲ್ಲಿ ಅಂದ್ರೆ ಆ ಆಧ್ಯಾತ್ಮಿಕ ಅಜ್ಞಾನ ಅನ್ನೋ ಕತ್ಲಲ್ಲಿ ದೇವರನ್ನ ನೆನಪಿಸ್ಕೊಳ್ತಾರೆ. ಓ ಸರಿ. ಆದ್ರೆ ಇಲ್ಲಿ ಹೇಳ್ತಿರೋ ಜನ್ಮದಿನ ಅನ್ನೋದು ನಡೆಯೋದು ಅಮೃತ ವೇಳೆಯಲ್ಲಿ ಅಂದ್ರೆ ಮುಂಜಾನೆ. ಜ್ಞಾನದ ಬೆಳಕು ಹರಿಯುವ ಸಮಯದಲ್ಲಿ. ಅದೇ ನಿಖರವಾಡ್ ಹೇಳಿದ್ರಿ. ಇದು ಕ್ಯಾಲೆಂಡರ್ ದಿನಾಂಕಕ್ಕಿಂತ ಹೆಚ್ಚಾಗಿ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಅಜ್ಞಾನದಿಂದ ಜ್ಞಾನದೆಡೆಗೆ ಸಾಗುವ ಆ ಒಂದು ಕ್ಷಣ. ವಾವ್! ಹಾಗಾದ್ರೆ ಇದೊಂದು ವೈಯಕ್ತಿಕ ಜಾಗೃತಿಯ ಕ್ಷಣ. ಅದ್ಭುತವಾಗಿದೆ. ಇದೇ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅನುಯಾಯಿಗಳನ್ನ ಕೋಟಿಯಲ್ಲಿ ಕೆಲವರು ಮತ್ತು ಲಕ್ಕಿ ಹಾಗೂ ಲವ್ಲಿ ಮಕ್ಕಳು ಅಂತ ಕರೆಯಲಾಗಿದೆ. ಇದು ಕೇಳೋರಿಗೆ ಒಂಥರ ವಿಶೇಷವಾದ ಭಾವನೆ ಕೊಡ್ಬೋದು. ಆದ್ರೆ ನಾವು ಆಯ್ಕೆಗೊಂಡವರು ಅನ್ನೋ ಭಾವನೆ ಒಂದ್ ರೀತಿಯ ಆಧ್ಯಾತ್ಮಿಕ ಅಹಂಕಾರಕ್ಕೆ ದಾರಿ ಮಾಡ್ಕೊಡೋ ಸಾಧ್ಯತೆ ಇಲ್ವಾ? ಸಹಜವಾದ ಸಂಶಯ ಖಂಡಿತ ಬರುತ್ತೆ. ಆದ್ರೆ ಇಲ್ಲಿ ಲಕ್ಕಿ ಅನ್ನೋ ಪದವನ್ನ ನಾವು ಆಯ್ಕೆಗೊಂಡವರು ಅನ್ನೋ ಅರ್ಥದಲ್ಲಿ ಬಳಸಿಲ್ಲ. ಓಕೆ. ಬದಲಿಗೆ ಕೋಟ್ಯಾಂತರ ಜನರಲ್ಲಿ ಈ ಜ್ಞಾನವನ್ನ ಅರ್ಥ ಮಾಡಿಕೊಳ್ಳುವ ಒಂದು ಅವಕಾಶ ಸಿಕ್ಕಿದ್ದೇ ಒಂದು ಲಕ್, ಒಂದು ಭಾಗ್ಯ ಅನ್ನೋ ದೃಷ್ಟಿಯಲ್ಲಿ ಹೇಳಲಾಗಿದೆ. ಒಂದು ಅವಕಾಶ. ಹೌದು. ಇನ್ನು ಲವ್ಲಿ ಅಥವಾ ಪ್ರೀತಿಯ ಸ್ವರೂಪ ಅನ್ನೋದು ಆ ಜ್ಞಾನ ಸಿಕ್ಕಿದ ಮೇಲೆ ಅವರಲ್ಲಿ ಸಹಜವಾಗಿ ಬೆಳೆಯುವ ಒಂದು ಗುಣ. ಅದು ಪೂರ್ವ ಅವಶ್ಯಕತೆ ಅಲ್ಲ, ಜ್ಞಾನದ ಪರಿಣಾಮ. ಓಹೋ, ಹಾಗಾದ್ರೆ ಇದು ಅಹಂಕಾರಕ್ಕಿಂತ ಹೆಚ್ಚಾಗಿ ಸಿಕ್ಕ ಅವಕಾಶಕ್ಕೆ ಒಂದು ಕೃತಜ್ಞತೆಯ ಭಾವ, ಸರಿತಾನೆ? ಖಂಡಿತ, ಅದೇ ಅದರ ನಿಜವಾದ ಅರ್ಥ. ಸರಿ, ಈಗ ಅರ್ಥವಾಯ್ತು. ಒಮ್ಮೆ ಈ ಅರಿವು ಬಂದ್ಮೇಲೆ ಕಥೆಯಲ್ಲಿ ಒಬ್ಬ ವಿಲನ್ ಎಂಟ್ರಿಯಾಗ್ತಾನೆ. ಹೌದು. ಆ ಪಾತ್ರದ ಹೆಸರು ಮಾಯೆ. ಆದರೆ ವಿಚಿತ್ರ ಅಂದ್ರೆ ಮುರಳಿಯಲ್ಲಿ ಮಾಯೆಗೂ ಪರಮಾತ್ಮನ ಮಕ್ಕಳ ಮೇಲೆ ಬಹಳ ಪ್ರೀತಿ ಇದೆ ಅಂತ ಹೇಳಲಾಗಿದೆ. ಇದು ಹೇಗೆ ಸಾಧ್ಯ? ಭ್ರಮೆ ಅಥವಾ ಕೆಟ್ಟ ಆಲೋಚನೆಗಳು ನಮ್ಮನ್ನ ಪ್ರೀತಿಸುತ್ತೆ ಅನ್ನೋದು ಒಂಥರ ವಿಚಿತ್ರ ಕಲ್ಪನೆ ಅಲ್ವಾ? ಹೌದು, ಮೊದಲ ಬಾಗಿ ಕೇಳಿದಾಗ ವಿಚಿತ್ರ ಅನ್ಸುತ್ತೆ. ಆದರೆ ಇದೊಂದು ಅದ್ಭುತವಾದ ಸೈಕೊಲಾಜಿಕಲ್ ಟ್ರಿಕ್. ಮಾಯೆ ಅಂದ್ರೇನು? ನಮ್ಮ ದೌರ್ಬಲ್ಯಗಳು, ನಮ್ಮ ಕೆಟ್ಟ ಅಭ್ಯಾಸಗಳು. ನಮ್ಮನ್ನ ದಾರಿ ತಪ್ಸೋ ಆಲೋಚನೆಗಳು. ಅದೇ. ಸಾಮಾನ್ಯವಾಗಿ ನಾವು ಇವುಗಳನ್ನ ಶತ್ರು ಅಂತ ನೋಡಿ ಹೋರಾಡೋಕೆ ಶುರು ಮಾಡ್ತೀವಿ. ಆದರೆ ಯಾವುದ್ರ ಜೊತೆ ನಾವು ಹೋರಾಡ್ತೀವೋ ಅದಕ್ಕೆ ನಾವು ಹೆಚ್ಚು ಶಕ್ತಿ ಕೊಟ್ಟ ಹಾಗೆ ಆಗುತ್ತೆ. ನಿಜ, ನಮ್ಮ ಗಮನವೆಲ್ಲ ಅದರ ಮೇಲೆ ಇರುತ್ತೆ. ಎಕ್ಸಾಕ್ಟ್ಲಿ. ಆದರೆ ಇಲ್ಲಿ ಮಾಯೆಯನ್ನ ಪ್ರೀತಿಸುವವಳು ಅಥವಾ ಒಂದು ರೀತಿ ಅನಗತ್ಯ ಅಭಿಮಾನಿ ಅಂತ ನೋಡಿದಾಗ ನಮ್ಮ ದೃಷ್ಟಿಕೋನನೇ ಬದಲಾಗುತ್ತೆ. ಅನಗತ್ಯ ಅಭಿಮಾನಿ, ಇದು ಚೆನ್ನಾಗಿದೆ. ಹೌದು. ಅವಳ ಜೊತೆ ಜಗಳ ಆಡೋ ಬದಲು ದೂರದಿಂದಲೇ ಓಡಿಸಬೇಕು ಅಂತ ಮುರಳಿ ಹೇಳುತ್ತೆ. ಅಂದ್ರೆ ಅನಗತ್ಯ ಅಭಿಮಾನಿಯನ್ನ ನಾವು ಹೇಗೆ ನಿರ್ಲಕ್ಷ್ಯ ಮಾಡ್ತೀವೋ, ಗಮನ ಕೊಡದೆ. ಹೌದು, ಗಮನ ಕೊಡದೆ ಹಾಗೆ ಈ ನಕಾರಾತ್ಮಕ ಆಲೋಚನೆಗಳನ್ನ ನಿರ್ಲಕ್ಷಿಸಬೇಕು. ಅವುಗಳಿಗೆ ಶಕ್ತಿ ಕೊಡಬಾರದು. ಅದು ಅಟೆನ್ಷನ್ ಸೀಕಿಂಗ್ ಮಾಡುತ್ತೆ, ನಾವು ಅಟೆನ್ಷನ್ ಕೊಡಬಾರದು ಅಷ್ಟೇ. ವಾವ್, ಇದು ಅದ್ಭುತವಾದ ಮರು ಚೌಕಟ್ಟು, ಅಂದ್ರೆ ರೀಫ್ರೇಮಿಂಗ್. ಹಾಗಾದ್ರೆ ಇನ್ನೂ ಸಮಯವಿದೆ ಅಥವಾ ಪುರುಷಾರ್ಥ ಮಾಡ್ತಿದೀವಿ, ಹೇಗೋ ಗುರಿ ತಲುಪಿಬಿಡ್ತೀವಿ ಅನ್ನೋ ಆಲೋಚನೆಗಳು ನಾವು ಈ ಮಾಯೆಗೆ ಆತಿಥ್ಯ ಕೊಟ್ಟ ಹಾಗೆನಾ? ಖಂಡಿತವಾಗಿಯೂ. ಇವೇ ಮಾಯೆಯ ಪ್ರವೇಶ ದ್ವಾರಗಳು. ನಮ್ಮ ಸೋಮಾರಿತನ, ಮುಂದೂಡುವಿಕೆ, ನಮ್ಮನ್ನ ನಾವೇ ಸಮರ್ಥಿಸ್ತೊಳ್ಳೋದು. ಆರಾಮದಾಯಕ ಅನ್ಸುತ್ತೆ. ಸರಿ, ಮಾಯೆಯ ಜೊತೆ ಹೀಗೆ ಹೋರಾಡೋದ್ರಲ್ಲಿ ನಮ್ಮ ಸಮಯ ಮತ್ತು ಶಕ್ತಿಯನ್ನ ವ್ಯರ್ಥ ಮಾಡಬಾರ್ದನ್ನೋದಾದ್ರೆ ಪರ್ಯಾಯ ಮಾರ್ಗ ಏನು? ಮುರಳಿ ನಮ್ಮ ಗಮನವನ್ನ 2 ಖಜಾನೆಗಳ ಕಡೆಗೆ ಸೆಳೆಯುತ್ತೆ: ಸಮಯ ಮತ್ತು ಸಂಕಲ್ಪ. ಹೌದು, ಸಮಯ ಮತ್ತು ಸಂಕಲ್ಪ. ತೀವ್ರ ಪುರುಷಾರ್ಥ ಅನ್ನೋ ಒಂದು ಪದವನ್ನು ಬಳಸಲಾಗಿದೆ. ಇದು ಕೇಳೋಕೆ ಬಹಳ ಗಂಭೀರವಾಗಿದೆ. ಏನಿದು ತೀವ್ರ ಪುರುಷಾರ್ಥ? ತೀವ್ರ ಪುರುಷಾರ್ಥ ಅಂದ್ರೆ ತೀವ್ರವಾದ ಏಕಾಗ್ರತೆಯ ಪ್ರಯತ್ನ. ಇದರ ಹಿಂದಿನ ತರ್ಕ ಬಹಳ ಸರಳ. ನಕಾರಾತ್ಮಕತೆಯ ಜೊತೆ ಹೋರಾಡೋ ಬದಲು ನಮ್ಮ ಮನಸ್ಸನ್ನ ಸಕಾರಾತ್ಮಕ ಮತ್ತು ಉದ್ದೇಶಪೂರ್ಣವಾದ ವಿಷಯಗಳಿಂದ ಸಂಪೂರ್ಣವಾಗಿ ತುಂಬಿಬಿಡೋದು. ಆಗ ನಕಾರಾತ್ಮಕತೆಗೆ ಜಾಗವೇ ಇರೋದಿಲ್ಲ. ಅದೇ, ಜಾಗವೇ ಇರೋದಿಲ್ಲ. ಇದು ಬದಲಾಯಿಸುವ ತಂತ್ರ, ವಿರೋಧಿಸುವ ತಂತ್ರವಲ್ಲ. ನನಗೆ ಒಂದು ಹೋಲಿಕೆ ನೆನ್ಪಾಗ್ತಿದೆ. ನಮ್ಮ ಫೋನ್ನಲ್ಲಿ ಬ್ಯಾಟ್ರಿ ಖಾಲಿ ಮಾಡೋ 10 ಆಪ್ಗಳು ಬ್ಯಾಕ್ಗ್ರೌಂಡ್ನಲ್ಲಿ ಓಡ್ತಾ ಇದ್ರೆ ನಾವು ಒಂದೊಂದ್ರ ಜೊತೆ ಹೋರಾಡಲ್ಲ. ನಮ್ಗೆ ಬೇಕಾದ ಮುಖ್ಯ ಆಪ್ ಒಂದನ್ನ ಓಪನ್ ಮಾಡಿದ್ರೆ ಸಾಕು, ಫೋನಿನ ಪ್ರಾಸೆಸಿಂಗ್ ಪವರ್ ಅದಕ್ಕೆ ಸಿಗುತ್ತೆ. ಇದು ಹಾಗೇನಾ? ಅತ್ಯುತ್ತಮ ಹೋಲಿಕೆ. ನೀವು ಹೇಳಿದ್ದು 100ಕ್ಕೆ 100 ಸರಿ. ವ್ಯರ್ಥ ಸಂಕಲ್ಪಗಳು ಆ ಬ್ಯಾಕ್ಗ್ರೌಂಡ್ ಆಪ್ಗಳಿದ್ದಾಗೆ. ಅವು ನಮ್ಮ ಮಾನಸಿಕ ಶಕ್ತಿಯನ್ನ ಸದ್ದಿಲ್ಲದೆ ಕದಿಯುತ್ತಿರ್ತಾವೆ. ಹೌದು. ತೀವ್ರ ಪುರುಷಾರ್ಥ ಅಂದ್ರೆ ನಮಗೆ ಬೇಕಾದ ಒಂದೇ ಒಂದು ಶ್ರೇಷ್ಠ ಸಂಕಲ್ಪದ ಮೇಲೆ ಸಂಪೂರ್ಣ ಗಮನ ಕೊಡುವುದು. ಇದೇ ಕಾರಣಕ್ಕೆ ಮುರಳಿಯಲ್ಲಿ
ಈಗ ನಡೆಯುವ ಸಮಯ ಮುಗಿದಿದೆ, ಹಾರುವ ಸಮಯ ಬಂದಿದೆ ಅಂತ ಹೇಳಲಾಗಿದೆ. ಓ, ಇದೊಂದು ತುರ್ತು ಪರಿಸ್ಥಿತಿಯ ಕರೆ ಇದ್ದಾಗೆ. ಯಾಕೆ ಅಷ್ಟು ಅವಸರ? ಈಗಿಲ್ಲದಿದ್ರೆ ಮತ್ತೆಂದಿಗೂ ಇಲ್ಲ ಅನ್ನೋ ಮಾತಿನ ಗಂಭೀರತೆ ಏನು? ಏನಾಗುತ್ತೆಂದ್ರೆ, ಈ ತತ್ವಶಾಸ್ತ್ರದಲ್ಲಿ ಸಂಗಮ ಯುಗ ಅನ್ನೋ ಒಂದು ಪರಿಕಲ್ಪನೆ ಇದೆ. ಅಂದ್ರೆ ಇದೊಂದು ಪರಿವರ್ತನೆಯ ಯುಗ. ಒಂದು ಸೀಮಿತ ಅವಕಾಶದ ಕಾಲಘಟ್ಟ. ಹೌದು, ಒಂದು ಲಿಮಿಟೆಡ್ ಟೈಮ್ ಆಫರ್ ಇದ್ದ ಹಾಗೆ. ಈ ಸಮಯದಲ್ಲಿ ಮಾಡುವ ಆಧ್ಯಾತ್ಮಿಕ ಗಳಿಕೆ ಅಥವಾ ಜಮಾ ಇದೆಯಲ್ಲ, ಅದು ಮುಂದಿನ ಇಡೀ ಜನ್ಮಚಕ್ರಕ್ಕೆ ನಮ್ಮ ಜೊತೆ ಇರುತ್ತೆ ಅಂತ ನಂಬಲಾಗಿದೆ. ಓಕೆ. ಅದಕ್ಕೆ ಇದನ್ನ ಆಧ್ಯಾತ್ಮಿಕ ಬ್ಯಾಂಕ್ ತೆರೆದಿರುವ ಸಮಯಕ್ಕೆ ಹೋಲಿಸಲಾಗಿದೆ. ಒಮ್ಮೆ ಈ ಸಮಯ ಮುಗಿದ್ರೆ ಟೂ ಲೇಟ್ ಬೋರ್ಡ್ ಬೀಳುತ್ತೆ. ಅದಕ್ಕೆ ಆ ತುರ್ತು. ಸರಿ, ಈ ತೀವ್ರ ಪುರುಷಾರ್ಥ ಅನ್ನೋದು ಕೇಳೋಕೆ ಬಹಳ ಕಷ್ಟ ಅನ್ಸುತ್ತೆ. ಆದ್ರೆ ಮುರ್ಳಿಯಲ್ಲಿ ಒಂದು ಆಫರ್ ಕೂಡ ಇದೆ, ಒಂದು ಉಡುಗೊರೆ ಅಂತ ಹೇಳ್ಬಹುದು. ನೀವು 90% ತೀವ್ರ ಪುರುಷಾರ್ಥ ಮಾಡಿದ್ರೆ ಬಾಬಾರವರು 10% ಸಹಾಯ ಮಾಡ್ತಾರೆ ಅಂತ. ಇದರ ಹಿಂದಿನ ನಿಬಂಧನೆ ಏನು? ಏನಾದ್ರೂ ಕಂಡೀಷನ್ ಇದ್ಯಾ? ನಗುತ್ತಾ ಇದೆ, ಒಂದೇ ಒಂದು ಕಂಡೀಷನ್ ಇದೆ. ಆ 90% ಪ್ರಯತ್ನ ಇದೆಯಲ್ಲ, ಅದು ಸಂಪೂರ್ಣವಾಗಿ ಶುದ್ಧವಾಗಿರಬೇಕು. ಶುದ್ಧವಾಗಿರ್ಬೇಕು ಅಂದ್ರೆ ವ್ಯರ್ಥದ ಸಂಪೂರ್ಣ ಸಮಾಪ್ತಿ. ಇದುವೇ ಆ ಒಂದೇ ಒಂದು ಷರತ್ತು. ಇಲ್ಲಿ ವ್ಯರ್ಥ ಅಂದ್ರೆ ಕೇವಲ ನಕಾರಾತ್ಮಕ ಆಲೋಚನೆಗಳಲ್ಲ, ಮತ್ತೆ ಅನುತ್ಪಾದಕ ಆಲೋಚನೆಗಳು ಸೇರಿವೆ. ಹಗಲ್ಗನ್ಸು ಕಾಣೋದು, ನಡೆದ ಘಟನೆಗಳನ್ನೇ ಮತ್ತೆ ಮತ್ತೆ ಮೆಲುಕು ಹಾಕೋದು, ಭವಿಷ್ಯದ ಬಗ್ಗೆ ಅನಗತ್ಯ ಚಿಂತೆ ಮಾಡೋದು, ಇವೆಲ್ಲವೂ ವ್ಯರ್ಥದ ಖಾತೆಗೆ ಹೋಗುತ್ತೆ. ಇದೆ ಅಂತ ಮುರಳಿಯಲ್ಲಿ ಹೇಳಲಾಗಿದೆ. ಹೌದು, ಅದನ್ನೇ ಕೇಳ್ಬೇಕು ಅಂದ್ಕೊಂಡೆ. ಲಾಸ್ಟ್ ಸೋ ಫಾಸ್ಟ್ ಆಗಿ ಫಸ್ಟ್ ಡಿವಿಷನ್ಗೆ ಬರ್ಬೋದು ಅಂತ. ಇದು ಹೇಗೆ ಸಾಧ್ಯ? ಇದು ಪ್ರಯತ್ನದ ಗುಣಮಟ್ಟದ ಮೇಲೆ ನಿಂತಿದೆ, ಪ್ರಮಾಣದ ಮೇಲಲ್ಲ. ಕ್ವಾಲಿಟಿ, ನಾಟ್ ಕ್ವಾಂಟಿಟಿ. ತಡವಾಗಿ ಬಂದ್ರೂ ಅವರ ಪ್ರತಿಯೊಂದು ಶ್ವಾಸ, ಪ್ರತಿಯೊಂದು ಸಂಕಲ್ಪ 100ಕ್ಕೆ 100 ಸಮರ್ಥವಾಗಿದ್ರೆ, ಅಂದ್ರೆ ಉದ್ದೇಶಪೂರ್ಣವಾಗಿದ್ರೆ, ಅವರು ಮೊದಲಿನಿಂದಲೂ ಇದ್ದು ಅಳೇಟೇಪಾಟೆ ಪ್ರಯತ್ನ ಮಾಡೋರ್ಗಿಂತ ಮುಂದೆ ಹೋಗ್ಬೋದು. ಹಾಗಾಗಿ ಇಲ್ಲಿ ಪ್ರತಿಯೊಂದು ಕ್ಷಣವೂ ಮುಖ್ಯವಾಗುತ್ತೆ. ಖಂಡಿತ. ಸರಿ, ಈ ಎಲ್ಲಾ ಪ್ರಯತ್ನ, ಶಿಸ್ತು, ಸಂಕಲ್ಪ ಇವೆಲ್ಲದಕ್ಕೂ ಮೂಲ ಶಕ್ತಿ ಎಲ್ಲಿಂದ ಬರುತ್ತೆ? ದೃಢ ಸಂಕಲ್ಪವೇ ಸಫಲತೆಯ ಬೀಗದ ಕೈ ಅಂತ ಮುರಳಿ ಹೇಳುತ್ತೆ. ಆದ್ರೆ ಆ ದೃಢ ಸಂಕಲ್ಪ ಬರ್ಬೇಕಾದ್ರೆ ಅದರ ಹಿಂದಿನ ಪ್ರೇರಣೆ ಏನು? ಮುರಳಿಯ ಕೊನೆಯ ಭಾಗದಲ್ಲಿ ಎಲ್ಲವೂ ಬಂದು ಒಂದೇ ಒಂದು ಪದಕ್ಕೆ ನಿಲ್ವೋ ಹಾಗೆ ಕಾಣಿಸುತ್ತೆ, ನನ್ನ ಬಾಬಾ. ಹೌದು, ನೀವು ಸರಿಯಾದ ಜಾಗಕ್ಕೆ ಬಂದು ತಲುಪಿದ್ದೀರಿ. ಅದೇ ಈ ಎಲ್ಲದರ ಭಾವನಾತ್ಮಕ ಕೇಂದ್ರ. ನನ್ನ ಬಾಬಾ ಅಥವಾ ನನ್ನ ದೇವ್ರು ಅನ್ನೋ ಒಂದು ಭಾವನೆ ಇದೆಯಲ್ಲ, ಅದು ಮಾಲೀಕತ್ವವನ್ನೇ ಬದಲಾಯಿಸ್ಬಿಡುತ್ತೆ. ನನ್ನ ದೇಹ, ನನ್ನ ಸಮಸ್ಯೆಗಳು, ನನ್ನ ಸ್ವಭಾವ, ನನ್ನ ಅಹಂಕಾರ ಅಂತ ನಾವು ಹೊತ್ತಿದ್ದ ಭಾರವನ್ನೆಲ್ಲ, ಇದೆಲ್ಲವೂ ನಿನ್ನದು ಅಂತ ಸಮರ್ಪಣೆ ಮಾಡುವ ಕ್ಷಣ ಅದು. ಅದೇ, ಇದೊಂದು ರೀತಿಯ ಸೈಕಲಾಜಿಕಲ್ ಸರೆಂಡರ್. ಆಗ ಪ್ರಯತ್ನ ಅನ್ನೋದು ಪರಿಶ್ರಮವಾಗಿ ಉಳಿಯೋದಿಲ್ಲ, ಅದೊಂದು ಪ್ರೀತಿಯ ಅಭಿವ್ಯಕ್ತಿಯಾಗುತ್ತೆ. ಸರಿತಾನೆ? ಖಂಡಿತ. ಆಗ ಶ್ರಮ ಅನ್ನಿಸೋದೇ ಇಲ್ಲ, ಅದು ಪ್ರೀತಿಯಲ್ಲಿ ಮಾಡುವ ಸೇವೆ, ಆಟ ಅಥವಾ ಸಂಭ್ರಮ ಆಗ್ಬಿಡುತ್ತೆ. ಇದು ಮುರಳಿಯಲ್ಲಿ ಬರುವ ಆ 101% ನಿಶ್ಚಯ ಅನ್ನೋ ಕಲ್ಪನೆಗೆ ನಮ್ಮನ್ನು ತಗೊಂಡೋಗುತ್ತೆ. 101%? ಯಾಕೆ 1% ಹೆಚ್ಚು? ಯಾಕಂದ್ರೆ 100% ಅನ್ನೋದು ಬುದ್ಧಿಯ ನಿಶ್ಚಯ, ತರ್ಕದ ಒಪ್ಪಿಗೆ. ಆದ್ರೆ ಆ ಹೆಚ್ಚುವರಿ 1% ಇದೆಯಲ್ಲ, ಅದು ಹೃದಯದ ಪ್ರೀತಿ, ತರ್ಕವನ್ನ ಮೀರಿದ ಸಮರ್ಪಣೆ, ಸರಿನಾ? ಎಕ್ಸಾಕ್ಟ್ಲಿ. ಆ 1% ತರ್ಕಾತೀತವಾದದ್ದು. ಅದು ವ್ಯವಹಾರವಲ್ಲ. ಆ ಸಂಪೂರ್ಣ ಶರಣಾಗತಿಯ ಭಾವವೇ ನಮ್ಮನ್ನ ಪರಿಶ್ರಮದಿಂದ ಮುಕ್ತಗೊಳಿಸಿ ಪ್ರೀತಿಯ ಸಾಗರದಲ್ಲಿ ತೇಲುವಂತೆ ಮಾಡುತ್ತೆ. ಅದೇ ಅಂತಿಮ ಸ್ಥಿತಿ. ಅದ್ಭುತ. ಹಾಗಾದ್ರೆ ಇವತ್ತಿನ ನಮ್ಮ ಈ ಚರ್ಚೆಯನ್ನ ಒಟ್ಟಾಗಿಸಿ ನೋಡೋದಾದ್ರೆ, ನಾವು ಒಂದು ಸಾಂಕೇತಿಕ ಜನ್ಮದಿನದ ಕಲ್ಪನೆಯಿಂದ ಶುರು ಮಾಡಿದ್ವಿ. ಹೌದು. ಆಮೇಲೆ ಮಾಯೆ ಎಂಬ ನಮ್ಮೊಳಗಿನ ವಿಲನ್ನ ಮನೋವಿಜ್ಞಾನವನ್ನ ಅರ್ಥ ಮಾಡ್ಕೊಂಡ್ವಿ. ನಂತರ ಸಮಯ ಮತ್ತು ಸಂಕಲ್ಪಗಳೆಂಬ 2 ಪ್ರಬಲ ಅಸ್ತ್ರಗಳನ್ನ ಬಳಸಿ ತೀವ್ರ ಪುರುಷಾರ್ಥದ ಮೂಲಕ ಆ ಮಾಯೆಯನ್ನ ನಿರ್ಲಕ್ಷಿಸುವ ದಾರಿಯನ್ನ ನೋಡಿದ್ವಿ. ಸರಿ. ಕೊನೆಗೆ ಈ ಎಲ್ಲ ಪ್ರಯತ್ನದ ಹಿಂದಿನ ಅಂತಿಮ ಶಕ್ತಿ ನನ್ನದು ಅನ್ನೋದನ್ನ ನಿನ್ನದು ಅಂತ ಪರಿವರ್ತಿಸುವ ನನ್ನ ಬಾಬಾ ಎಂಬ ಭಾವನೆ. ಹಿಂದಿನ ವರದಾನ ಹೀಗಿದೆ: ಅತಿಥಿಯೆಂಬ ವೃತ್ತಿಯ ಮೂಲಕ ಪ್ರವೃತ್ತಿಯನ್ನು ಶ್ರೇಷ್ಠ, ಸ್ಥಿತಿಯನ್ನು ಶ್ರೇಷ್ಠ ಮಾಡಿಕೊಳ್ಳುವಂಥ ಸದಾ ಉಪರಾಂಭವ. ಅತಿಥಿ ಅನ್ನೋ ಈ ಒಂದು ಪದ ಕೇಳೋಕೆ ಸರಳ ಅನ್ಸಿದ್ರೂ ಇದರ ಆಳ ಕೇಳಿದ್ರೆ ಇಡೀ ಜೀವನ ದೃಷ್ಟಿಕೋನವನ್ನ ಬದಲಿಸುವ ಶಕ್ತಿ ಇದಕ್ಕಿದೆ ಅಲ್ವಾ? ಖಂಡಿತವಾಗಿಯೂ. ಅತಿಥಿ ಅಂದ್ರೆ ಯಾರು? ಈಗ ನೋಡಿ, ಒಬ್ಬರು ನಮ್ಮನೆಗೆ ಬಂದಾಗ ಅವರ ಎಲ್ಲವನ್ನೂ ಬಳಸ್ತಾರೆ, ಪ್ರೀತಿಯಿಂದ ಇರ್ತಾರೆ. ಆದ್ರೆ ಅವರಿಗೆ ಚೆನ್ನಾಗ್ ಗೊತ್ತಿರುತ್ತೆ, ಇದು ನನ್ನ ಮನೆಯಲ್ಲ, ನನ್ನದಲ್ಲ ಅಂತ.
ಇದೇ ಮನೋಭಾವವನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಓ ಮೊದಲಿಗೆ ಈ ದೇಹದ ವಿಷಯದಲ್ಲಿ ನಾವು ಈ ದೇಹವೆಂಬ ಮನೆಯಲ್ಲಿ ವಾಸಿಸುವ ಒಬ್ಬ ಅತಿಥಿ. ಈ ದೇಹ ನನ್ನದಲ್ಲ, ನಾನಿದನ್ನು ಬಳಸುತ್ತಿರುವ ಚೈತನ್ಯ ಶಕ್ತಿ ಅಂದ್ರೆ ಆತ್ಮ. ಓ ಈಗ ಹೊಳೆಯಿತು. ಅಂದ್ರೆ ಇದು ಈಗಿನ ಕಾಲದಲ್ಲಿ ಹೇಳೋ ಮೈಂಡ್ಫುಲ್ನೆಸ್ ಅಥವಾ ಸಾಕ್ಷಿ ಭಾವಕ್ಕೆ ಬಹಳ ಹತ್ತಿರವಾಗಿದೆ ಅಲ್ವಾ? ಅದೇ ಅದೇ ಅಂದ್ರೆ ನೋವು ಅಥವಾ ಅಸ್ವಸ್ಥತೆ ಬಂದಾಗ ನನಗೆ ನೋವಾಗುತ್ತಿದೆ ಎನ್ನುವ ಬದಲು ಈ ದೇಹಕ್ಕೆ ನೋವಾಗುತ್ತಿದೆ, ನಾನು ಅದನ್ನು ನೋಡುತ್ತಿರುವ ಆತ್ಮ ಅಂತ ಭಾವಿಸುವುದು. ನಿಖರವಾಗಿ ಇದು ನಮ್ಮನ್ನು ಮಾನಸಿಕವಾಗಿ ಆ ನೋವಿನಿಂದ ದೂರ ಇಡುತ್ತೆ ಅಲ್ವಾ? ನಿಖರವಾಗಿ. ನೋವು ದೇಹದ ಧರ್ಮ, ಶಾಂತಿ ಆತ್ಮನ ಸ್ವಧರ್ಮ. ಯಾವಾಗ ನಾವು ಅತಿಥಿ ಎಂಬ ಸ್ಮೃತಿಯಲ್ಲಿ ಇರ್ತೇವೆಯೋ ಆಗ ದೇಹದ ನೋವು ನಮ್ಮ ಸ್ಥಿತಿಯನ್ನ ಅಲುಗಾಡಿಸಲು ಸಾಧ್ಯವೇ ಇಲ್ಲ. ಆದ್ರೆ ಬಾಬಾ ಇಲ್ಲಿ ಕೇವಲ ದೇಹದ ಬಗ್ಗೆ ಹೇಳ್ತಾ ಇಲ್ಲ, ನಮ್ಮ ಪ್ರವೃತ್ತಿ ಅಂದ್ರೆ ನಮ್ಮ ಕುಟುಂಬ, ನಮ್ಮ ಕೆಲ್ಸ, ನಮ್ಮ ಸಂಬಂಧಗಳ ವಿಷಯದಲ್ಲೂ ಅತಿಥಿಯಾಗಿರಲು ಹೇಳ್ತಿದ್ದಾರೆ. ಹೌದು. ಇಲ್ಲಿಯೇ ನಿಜವಾದ ಸವಾಲು ಶುರುವಾಗೋದು. ಅದೇ ಪ್ರಶ್ನೆ ನನ್ನ ಮನಸ್ಸಲ್ಲೂ ಇತ್ತು. ಮನೆಯ ಜವಾಬ್ದಾರಿಗಳನ್ನು ನಿಭಾಯಿಸುವಾಗ, ಮಕ್ಕಳನ್ನು ನೋಡಿಕೊಳ್ಳುವಾಗ ಇದು ನನ್ನದಲ್ಲ ಅಂತ ಅಂದುಕೊಳ್ಳೋದು ಹೇಗೆ? ಹಾಗೆ ಅಂದುಕೊಂಡ್ರೆ ನಾವು ಜವಾಬ್ದಾರಿಗಳಿಂದ ದೂರ ಸರಿತಿದ್ದೇವೆ, ನಿರ್ಲಿಪ್ತರಾಗ್ತಿದ್ದೇವೆ ಅಂತ ಅನಿಸ್ಬಿಡುತ್ತೆ ಅಲ್ವಾ? ಹೌದು. ಉದಾಹರಣೆಗೆ, ವಯಸ್ಸಾದ ತಂದೆ ತಾಯಿಯ ಸೇವೆ ಮಾಡುವಾಗ ಅವರು ನನ್ನವರು ಎಂಬ ಭಾವನೆ ಇಲ್ಲದಿದ್ದರೆ ಆ ಸೇವೆಯಲ್ಲಿ ಪ್ರೀತಿ ಇರುತ್ತದೆಯಾ? ಬಹಳ ಪ್ರಾಯೋಗಿಕವಾದ ಪ್ರಶ್ನೆ ಕೇಳಿದ್ರಿ. ನೋಡಿ, ಇಲ್ಲಿ ಬಾಬಾ ಮಮತೆಯನ್ನು ಬಿಡಲು ಹೇಳ್ತಿದ್ದಾರೆ ಹೊರತು ಪ್ರೀತಿ ಅಥವಾ ಕರ್ತವ್ಯವನ್ನಲ್ಲ. ಓ ಸರಿ. ಇವರು ನನ್ನ ತಂದೆ ತಾಯಿ, ಇವರನ್ನು ನೋಡಿಕೊಳ್ಳುವುದು ನನ್ನ ಜವಾಬ್ದಾರಿ ಅನ್ನೋದು ಕರ್ತವ್ಯ. ಆದ್ರೆ ನಾನು ಇಲ್ಲದಿದ್ದರೆ ಇವರ ಗತಿಯೇನು, ನಾನೇ ಎಲ್ಲವನ್ನೂ ಮಾಡಬೇಕು ಎಂಬ ಮಮತೆ, ಆ ಅಹಂಕಾರದ ಭಾವನೆ, ಅದು ನಮ್ಮನ್ನು ಬಂಧನದಲ್ಲಿ ಸಿಲುಕಿಸುತ್ತೆ. ಹೌದು, ಭಾರ ಅನಿಸುತ್ತೆ. ಅದೇ ನಾವು ಅತಿಥಿ ಅಂತ ತಿಳಿದಾಗ ಪರಮಾತ್ಮನು ಈ ಆತ್ಮಗಳ ಪಾಲನೆಯ ಸೇವೆಯನ್ನ ನನಗೆ ವಹಿಸಿದ್ದಾನೆ, ನಾನೊಬ್ಬ ನಿಮಿತ್ತ ಸೇವಕ ಎಂಬ ಭಾವನೆಯಿಂದ ಸೇವೆ ಮಾಡುತ್ತೇವೆ. ಆಗ ಆ ಸೇವೆಯಲ್ಲಿ ನಿರೀಕ್ಷೆ ಇರೋಲ್ಲ, ಭಾರ ಇರೋಲ್ಲ, ಕೇವಲ ಶುದ್ಧ ಪ್ರೀತಿ ಮತ್ತು ಹಗುರಾತನ ಇರುತ್ತೆ. ಅಂದ್ರೆ ಜವಾಬ್ದಾರಿಯನ್ನು ಬಿಡುವುದಲ್ಲ, ಅದರ ಜೊತೆಗಿನ ಭಾರವನ್ನ ಇಳಿಸುವುದು. ಖಂಡಿತ. ವರದಾನದಲ್ಲಿ ಒಂದು ಮಾತು ಬಹಳ ಗಮನ ಸೆಳೆಯಿತು. ಅತಿಥಿ ಎಂಬ ವೃತ್ತಿ ಎಷ್ಟಿರುತ್ತೋ ಅಷ್ಟೇ ಶ್ರೇಷ್ಠ ಪ್ರವೃತ್ತಿ ಹಾಗೂ ಸ್ಥಿತಿಯೂ ಶ್ರೇಷ್ಠವಾಗಿರುತ್ತದೆ ಅಂತ. ನಮ್ಮ ಆಂತರಿಕ ಮನೋಭಾವ ಅಂದ್ರೆ ವೃತ್ತಿ, ಅದು ನಮ್ಮ ಬಾಹ್ಯ ಜೀವನದ ಮೇಲೆ ಇಷ್ಟು ನೇರ ಪರಿಣಾಮ ಬೀರುತ್ತದೆಯಾ? ಇದೇ ಜ್ಞಾನದ ಅಡಿಪಾಯ. ನಮ್ಮ ವೃತ್ತಿ ಇದೆಯಲ್ಲ, ಅದು ಮರದ ಬೇರಿನ ಹಾಗೆ. ನಮ್ಮ ಪ್ರವೃತ್ತಿ ಅದರ ಹಣ್ಣಿನ ಹಾಗೆ. ನಾವು ಹಣ್ಣು ಕೆಟ್ಟಿದೆ ಅಂತ ಅದನ್ನು ಸರಿಪಡಿಸಲು ಹೋಗ್ತೇವೆ, ಆದ್ರೆ ಸಮಸ್ಯೆ ಇರುವುದು ಬೇರಿನಲ್ಲಿ. ನಮ್ಮ ಮನಸ್ಸಿನಲ್ಲಿ ಎಲ್ಲವೂ ನನ್ನದು, ನಾನೇ ಮಾಡಬೇಕು ಎಂಬ ಭಾವನೆ ಇದ್ರೆ ಸಣ್ಣ ವಿಷಯಕ್ಕೂ ಒತ್ತಡ, ಚಿಂತೆ, ಕೋಪ ಬರುತ್ತೆ. ನಿಜ. ಅದೇ ನಾನು ಅತಿಥಿ, ಎಲ್ಲವೂ ತಂದೆಯದ್ದು, ನಾನು ಕೇವಲ ಟ್ರಸ್ಟಿ ಎಂಬ ವೃತ್ತಿ ದೃಢವಾಗಿದ್ರೆ ಪ್ರವೃತ್ತಿಯಲ್ಲಿ ಎಂಥದೇ ದೊಡ್ಡ ಸಮಸ್ಯೆ ಬರ್ಲಿ ನಾವು ಸ್ಥಿತಪ್ರಜ್ಞರಾಗಿರಲು ಸಾಧ್ಯ. ಯಾರಾದ್ರೂ ಅವಮಾನ ಮಾಡಿದ್ರೆ ಈ ದೇಹಕ್ಕೆ ಅವಮಾನ ಮಾಡಿದ್ರೂ ಆತ್ಮನಾದ ನನಗಲ್ಲ ಅಂತ ಸುಲಭವಾಗಿ ದಾಟಬಹುದು. ಈ ಅತಿಥಿ ಭಾವ ನಮ್ಮ ಆಂತರಿಕ ಸ್ಥಿತಿಯ ಬಗ್ಗೆ ಹೇಳುತ್ತೆ. ಇದೇ ಆಂತರಿಕ ಸ್ಥಿತಿಯನ್ನ ಅಂದ್ರೆ ನಮ್ಮ ಸ್ವಭಾವವನ್ನ ನಾವು ಹೇಗೆ ನಿರ್ಮಲವಾಗಿಟ್ಕೊಳ್ಬೋದು ಮತ್ತು ಅದರಿಂದ ಯಶಸ್ಸು ಹೇಗೆ ಸಿಗುತ್ತೆ ಅನ್ನೋದೇ ಇಂದಿನ ಸ್ಲೋಗನ್ನ ಸಾರ ಅಂತ ನನಗನಿಸ್ತಿದೆ. ಹೌದು, ನೀವು 2 ಮಹಾವಾಕ್ಯಗಳನ್ನು ಬಹಳ ಸುಂದರವಾಗಿ ಜೋಡಿಸಿದ್ದೀರಿ. ಇಂದಿನ ಸ್ಲೋಗನ್ ತಮ್ಮ ಸ್ವಭಾವವನ್ನು ನಿರ್ಮಲವನ್ನಾಗಿ ಮಾಡಿಕೊಳ್ಳುತ್ತೀರೆಂದ್ರೆ ಪ್ರತಿ ಹೆಜ್ಜೆಯಲ್ಲಿ ಸಫಲತೆಯೂ ಅಡಗಿರುತ್ತದೆ. ಅತಿಥಿ ಭಾವದಿಂದ ನಮ್ಮಲ್ಲಿ ನಿರ್ಮೋಹಿ ಸ್ಥಿತಿ ಬರುತ್ತೆ. ಆ ನಿರ್ಮೋಹಿ ಸ್ಥಿತಿಯೇ ನಮ್ಮ ಸ್ವಭಾವವನ್ನ ನಿರ್ಮಲ ಮಾಡಲು ಸಹಾಯ ಮಾಡುತ್ತೆ. ನಿರ್ಮಲ ಸ್ವಭಾವ ಅಂದಾಗ ಸಾಮಾನ್ಯವಾಗಿ ಮೃದುವಾಗಿ ಮಾತನಾಡುವುದು, ಶಾಂತವಾಗಿರುವುದು ನೆನಪಿಗೆ ಬರುತ್ತೆ. ಆದರೆ ಇಂದಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಯಾವಾಗಲೂ ಶಾಂತವಾಗಿದ್ರೆ ಅದನ್ನ ಕೆಲವರು ನಮ್ಮ ದೌರ್ಬಲ್ಯ ಅಂತ ತಿಳಿಯುವ ಸಾಧ್ಯತೆ ಇರುತ್ತಲ್ಲಲ್ವೇ? ನಿರ್ಮಲ ಸ್ವಭಾವ ಅಂದ್ರೆ ದುರ್ಬಲತೆಯೇ? ಇಲ್ಲ, ಖಂಡಿತ ಇಲ್ಲ. ಇದೊಂದು ದೊಡ್ಡ ತಪ್ಪು ತಿಳುವಳಿಕೆ. ನಿರ್ಮಲ ಸ್ವಭಾವ ಅಂದ್ರೆ ದೌರ್ಬಲ್ಯವಲ್ಲ, ಅದು ಅತಿ ದೊಡ್ಡ ಶಕ್ತಿ. ಓ ಹಾಗೆ. ನಿರ್ಮಲ ಅಂದ್ರೆ ಕಲೆರಹಿತ, ಅಂದರೆ
ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ ಎಂಬ 5 ವಿಕಾರಗಳ ಯಾವುದೇ ಅಂಶ ನಮ್ಮ ಸ್ವಭಾವದಲ್ಲಿ ಇಲ್ಲದಿರುವುದು. ಕೋಪ ಮಾಡಿಕೊಳ್ಳುವ ಶಕ್ತಿ ಇದ್ರೂ ಶಾಂತವಾಗಿರಲು ಆಯ್ಕೆ ಮಾಡುವುದಿದೆಯಲ್ಲ, ಹೌದು. ಅದು ನಿಜವಾದ ಶಕ್ತಿ. ನೀರು ಮೃದುವಾಗಿರುತ್ತದೆ, ಆದ್ರೆ ಅದೇ ನೀರು ದೊಡ್ಡ ಬಂಡೆಯನ್ನೂ ಕೊರೆಯಬಲ್ಲದು. ಹಾಗೆಯೇ ನಿರ್ಮಲ ಸ್ವಭಾವವುಳ್ಳವರ ಸಂಕಲ್ಪಗಳು, ಮಾತುಗಳು ಅತ್ಯಂತ ಶಕ್ತಿಶಾಲಿಯಾಗಿರ್ತವೆ. ಇದಕ್ಕೊಂದು ಪ್ರಾಯೋಗಿಕ ಸನ್ನಿವೇಶವನ್ನ ಚರ್ಚಿಸೋಣ. ಉದಾಹರಣೆಗೆ, ಆಫೀಸ್ನಲ್ಲಿ ನಾವು ಬಹಳ ಶ್ರಮಪಟ್ಟು ಒಂದು ಪ್ರಾಜೆಕ್ಟ್ ಮಾಡಿರ್ತೇವೆ. ಸರಿ. ಆದರೆ ನಮ್ಮ ಸಹೋದ್ಯೋಗಿ ಅದರ ಸಂಪೂರ್ಣ ಕೀರ್ತಿಯನ್ನು ತಾನು ತೆಗೆದುಕೊಂಡು ನಮ್ಮನ್ನು ಕಡೆಗಣಿಸ್ತಾನೆ. ಆ ಕ್ಷಣದಲ್ಲಿ ಕೋಪ, ಅನ್ಯಾಯದ ಭಾವನೆ ಬರುವುದು ಸಹಜ. ಆ ಸಮಯದಲ್ಲಿ ಈ ಸ್ಲೋಗನನ್ನು ಹೇಗೆ ಅನ್ವಯಿಸಿಕೊಳ್ಳುವುದು? ಬಹಳ ಉತ್ತಮವಾದ ಸನ್ನಿವೇಶ. ನಮ್ಮ ಹಳೆಯ ಸಂಸ್ಕಾರ ಏನ್ ಹೇಳುತ್ತೆ? ತಕ್ಷಣ ಹೋಗಿ ಜಗಳವಾಡು, ಎಲ್ಲರ ಮುಂದೆ ಅವನ ಬಣ್ಣ ಬಯಲು ಮಾಡು ಅಂತ. ಹೌದು, ಅದೇ ಅನ್ಸೋದು. ಆದ್ರೆ ಹಾಗೆ ಮಾಡಿದ್ರೆ ಏನಾಗುತ್ತೆ? ವಾತಾವರಣ ಹಾಳಾಗುತ್ತೆ, ನಮ್ಮ ಮನಃಶಾಂತಿ ಕೆಡುತ್ತೆ, ಬಹುಶಃ ನಮ್ಮ ಕೆಲಸಕ್ಕೂ ಕುತ್ತು ಬರಬಹುದು. ಇಲ್ಲಿ ಸಫಲತೆ ಸಿಗ್ಲಿಲ್ಲ. ನಿಜ. ಅದೇ ಕ್ಷಣದಲ್ಲಿ ಈ ಸ್ಲೋಗನ್ ನೆನಪಿಗೆ ಬಂದ್ರೆ ನಮ್ಮ ಆಂತರಿಕ ಸಂಭಾಷಣೆ ಬದಲಾಗುತ್ತೆ. ನನ್ನ ಸ್ವಭಾವ ನಿರ್ಮಲ, ಶಾಂತಿ ನನ್ನ ಶಕ್ತಿ, ಸತ್ಯಕ್ಕೆ ಜಯ ಇದ್ದೇ ಇರುತ್ತದೆ. ಈ ಸ್ವಮಾನದಲ್ಲಿ ಸ್ಥಿತರಾಗಿ ನಾವು ತಾಳ್ಮೆಯಿಂದ ಇರುತ್ತೇವೆ. ಹಾಗಂತ ಸುಮ್ಮನೆ ಕೂಡುವುದೇ, ಅನ್ಯಾಯವನ್ನು ಸಹಿಸಿಕೊಳ್ಳುವುದೇ ನಿರ್ಮಲ ಸ್ವಭಾವವೇ? ಇಲ್ಲ, ಸುಮ್ಮನೆ ಕೂಡುವುದಲ್ಲ, ಶ್ರೇಷ್ಠ ರೀತಿಯಲ್ಲಿ ಪ್ರತಿಕ್ರಿಯಿಸುವುದು. ನಾವು ಆ ಸಹೋದ್ಯೋಗಿಯ ಬಳಿ ಏಕಾಂತದಲ್ಲಿ ಬಹಳ ಶಾಂತವಾಗಿ ಅದರ ದೃಢವಾಗಿ ಮಾತನಾಡಬಹುದು. ನೋಡಿ, ಈ ಪ್ರಾಜೆಕ್ಟಲ್ಲಿ ನಾವಿಬ್ರೂ ಕೆಲಸ ಮಾಡಿದ್ದೇವೆ. ನನ್ನ ಶ್ರಮವನ್ನು ಗುರುತಿಸದಿರುವುದು ನನಗೆ ಬೇಸರ ತಂದಿದೆ. ಮುಂದಿನ ಬಾರಿ ಹೀಗಾಗದಂತೆ ನೋಡಿಕೊಳ್ಳೋಣ ಅಂತ ಹೇಳಿದಾಗ ಅದರಲ್ಲಿ ದ್ವೇಷದ ಬದಲು ಸತ್ಯದ ಶಕ್ತಿ ಇರುತ್ತೆ. ಕೋಪದಿಂದ ಸಾಧಿಸಲಾಗದ್ದನ್ನು ಪ್ರೀತಿ ಮತ್ತು ಶಾಂತಿಯಿಂದ ಸಾಧಿಸಬಹುದು. ನಮ್ಮ ನಿರ್ಮಲ ವೃತ್ತಿಯು ಎದುರಿರುವವರ ಮನಸ್ಸನ್ನು ಪರಿವರ್ತಿಸುವ ಶಕ್ತಿಯನ್ನು ಹೊಂದಿರುತ್ತೆ. ಇದೇ ನಿಜವಾದ ಸಫಲತೆ. ಅದ್ಭುತ. ಅಂದ್ರೆ ನಮ್ಮ ಸ್ವಭಾವವೇ ನಮ್ಮ ರಕ್ಷಾ ಕವಚ. ಅದು ನಮ್ಮನ್ನು ಮತ್ತು ನಮ್ಮ ಕಾರ್ಯಗಳನ್ನು ನಕಾರಾತ್ಮಕತೆಯಿಂದ ರಕ್ಷಿಸುತ್ತದೆ. ಖಂಡಿತ. ನಾವು ನಿರ್ಮಲ ಸ್ವಭಾವದ ಬಗ್ಗೆ ಮಾತನಾಡಿದ್ವಿ, ಅದು ವೈಯಕ್ತಿಕ ಯಶಸ್ಸಿಗೆ ದಾರಿ. ಆದ್ರೆ ನಾವು ಒಟ್ಟಾಗಿ ಒಂದು ಸಮೂಹವಾಗಿ ಯಶಸ್ಸು ಪಡೆಯೋದು ಹೇಗೆ? ಬಹುಶಃ ಅದಕ್ಕೆ ಉತ್ತರ ಇಂದಿನ ಅವ್ಯಕ್ತ ಇಶಾರೆಯಲ್ಲಿ ಸಿಗಬಹುದು. ಅದು ಏಕತೆಯ ಬಗ್ಗೆ ಮಾತನಾಡುತ್ತೆ. ಹೌದು, ಇಂದಿನ ಅವ್ಯಕ್ತ ಇಶಾರೆ ನಮ್ಮನ್ನು ವೈಯಕ್ತಿಕ ಪುರುಷಾರ್ಥದಿಂದ ಸಾಮೂಹಿಕ ಪ್ರತ್ಯಕ್ಷತೆಯ ಕಡೆಗೆ ಕರೆದೊಯ್ಯುತ್ತೆ. ಬಾಬಾ ಹೇಳ್ತಾರೆ, ಏಕತೆ ಮತ್ತು ವಿಶ್ವಾಸದ ಗುಣಲಕ್ಷಣಗಳ ಮೂಲಕ ಸಫಲತಾ ಸಂಪನ್ನರಾಗಿರಿ. ನಾವೆಲ್ಲರೂ ಒಂದಾಗಿದ್ದೇವೆ, ಒಬ್ಬರವರಾಗಿದ್ದೇವೆ, ಏಕರಸ ಸ್ಥಿತಿಯುಳ್ಳವರಾಗಿದ್ದೇವೆ ಎಂಬ ಅನುಭವದಲ್ಲಿರಲು ಹೇಳ್ತಿದ್ದಾರೆ. ಈ ಏಕತೆ ಎಂಬುದು ಜ್ಞಾನಿಯಾತ್ಮಗಳಿಗೂ ಒಂದು ಸವಾಲಿನ ವಿಷಯವೇ? ನಾವೆಲ್ಲರೂ ಒಂದೇ ತಂದೆಯ ಮಕ್ಕಳು ಅಂತ ಜ್ಞಾನದಲ್ಲಿ ಸ್ಪಷ್ಟವಾಗಿದ್ದರೂ ವ್ಯವಹಾರದಲ್ಲಿ ಸಣ್ಣಪುಟ್ಟ ವಿಷಯಗಳಿಗೆ ಸ್ವಭಾವ ಸಂಸ್ಕಾರದ ವ್ಯತ್ಯಾಸಗಳಿಂದ ಭಿನ್ನಾಭಿಪ್ರಾಯಗಳು ಬರ್ತವೆ. ಆಗ ಈ ಏಕತೆಯನ್ನು ಕಾಪಾಡಿಕೊಳ್ಳೋದು ಹೇಗೆ? ಇಲ್ಲಿ ಬಾಬಾ ಹೇಳ್ತಿರೋ ಏಕತೆ ಅಂದ್ರೆ ಕೇವಲ ಬಾಹ್ಯವಾಗಿ ಒಟ್ಟಿಗೆ ಇರೋದಲ್ಲ, ಅದು ಏಕಮತ ಮತ್ತು ಏಕರಸ ಸ್ಥಿತಿ. ಏಕಮತ ಅಂದರೆ ನಮ್ಮೆಲ್ಲರ ಬುದ್ಧಿ ಒಂದೇ ಶ್ರೀಮತದ ಮೇಲೆ ನಡೆಯಬೇಕು. ಮಹಾರಥಿಯಾಗಿರ್ಲಿ ಅಥವಾ ಹೊಸಬರಾಗಿರ್ಲಿ, ಎಲ್ಲರೂ ನಾನು ಶ್ರೇಷ್ಠ, ನನಗೆ ಹೆಚ್ಚು ಗೊತ್ತು ಎಂಬ ಭಾವನೆಯನ್ನು ಬಿಟ್ಟು ನಾವೆಲ್ಲರೂ ವಿಶ್ವ ಪರಿವರ್ತನೆಯ ಕಾರ್ಯದಲ್ಲಿ ಸಹಯೋಗಿ ಆತ್ಮಗಳು ಎಂಬ ಒಂದೇ ಭಾವನೆಯಲ್ಲಿ ಸ್ಥಿತರಾಗಿರಬೇಕು. ಒಬ್ಬರ ಅಭಿಪ್ರಾಯ ಬೇರೆ ಇದ್ದರೂ ಅದನ್ನ ಗೌರವಿಸಿ ಶ್ರೀಮತದ ಆಧಾರದ ಮೇಲೆ ಸರ್ವಸಮ್ಮತ ನಿರ್ಣಯಕ್ಕೆ ಬರುವುದೇ ಏಕಮತ. ಈ ಏಕತೆಗೆ ವಿಶ್ವಾಸ ಹೇಗೆ ಆಧಾರವಾಗ್ತದೆ? ಕೆಲವೊಮ್ಮೆ ಬೇರೆಯವರನ್ನು ನಂಬುವುದು ಕಷ್ಟವಾಗುತ್ತೆ, ವಿಶೇಷವಾಗಿ ಹಿಂದಿನ ಅನುಭವಗಳು ಸರಿ ಇಲ್ಲದಿದ್ದಾಗ. ವಿಶ್ವಾಸವಿಲ್ಲದೆ ಏಕತೆ ಅಸಾಧ್ಯ. ಇದು 3 ಹಂತದ ವಿಶ್ವಾಸ. 3 ಹಂತದ? ಹೌದು. ಮೊದಲನೆಯದು ಮತ್ತು ಮುಖ್ಯವಾದದ್ದು ತಂದೆಯ ಮೇಲೆ ಅಚಲ ವಿಶ್ವಾಸ. ಎರಡನೇದು ಕಲ್ಯಾಣಕಾರಿ ಡ್ರಾಮಾದ ಮೇಲೆ 100% ವಿಶ್ವಾಸ. ಸರಿ. ಪ್ರತಿಯೊಂದು ದೃಶ್ಯವೂ ನಿಖರ ಮತ್ತು ಕಲ್ಯಾಣಕಾರಿ ಅಂತ ನಂಬುವುದು. ಮೂರನೇದು ಪ್ರತಿಯೊಬ್ಬ ಬ್ರಾಹ್ಮಣ ಆತ್ಮನ ಮೇಲೂ ಶುಭ ಭಾವನೆ, ಕಲ್ಯಾಣದ ಭಾವನೆ. ಯಾರಾದ್ರೂ ತಪ್ಪು ಮಾಡಿದ್ರೂ ಅವರ ಸಂಸ್ಕಾರದ ಮೇಲೆ ದೃಷ್ಟಿ ಇಡದೆ ಅವರ ಆದಿ ಸ್ವರೂಪವನ್ನು ನೋಡುವುದು. ಈ ಆತ್ಮ ಕೂಡ ಪುರುಷಾರ್ಥಿ, ಇವರು ಪರಿವರ್ತನೆಯಾಗ್ತಾರೆ ಎಂಬ ವಿಶ್ವಾಸವನ್ನು ಇಡುವುದು. ಈ ವಿಶ್ವಾಸವೇ ಅನುಮಾನ, ಸಂಶಯ, ಪರಚಿಂತನೆಯನ್ನು ಮುಗಿಸಿ ನಮ್ಮನ್ನು ಒಗ್ಗೂಡಿಸುತ್ತೆ. ಬಾಬಾರವರು ಸ್ವರ್ಣಿಮ ಸ್ಥಿತಿಯ ಬಾವುಟವನ್ನು ಹಾರಿಸಿರಿ ಅಂತ ಹೇಳಿದ್ದಾರೆ.
ಇದರ ಆಳವಾದ ಅರ್ಥವೇನು? ಬಾವುಟ ಅನ್ನೋದು ವಿಜಯದ ಮತ್ತು ಒಂದು ವಿಶಿಷ್ಟತೆಯ ಸಂಕೇತ. ಹ್ಮ್. ಇಂದು ಜಗತ್ತು ಜಾತಿ, ಧರ್ಮ, ಭಾಷೆ, ದೇಶಗಳ ಹೆಸರಿನಲ್ಲಿ ಹೋಳಾಗಿದೆ. ಹೌದು, ಎಲ್ಲೆಲ್ಲೂ ಸಂಘರ್ಷ. ಅದೇ ಅಂತಹ ಸಮಯದಲ್ಲಿ ಕೋಟಿಗಟ್ಟಲೆ ಜನರ ಮಧ್ಯೆ ಇರುವ ನಾವು ಯಾವುದೇ ಭೇದಭಾವವಿಲ್ಲದೆ ಒಂದೇ ಪರಿವಾರವಾಗಿ ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಬಾಳುತ್ತಿದ್ದೇವೆ ಎಂಬುದನ್ನು ಜಗತ್ತಿಗೆ ತೋರಿಸುವುದೇ ಸ್ವರ್ಣಿಮ ಸ್ಥಿತಿಯ ಬಾವುಟವನ್ನು ಹಾರಿಸುವುದು. ಅಂದ್ರೆ ನಮ್ಮ ಜೀವನವೇ ಒಂದು ಉದಾಹರಣೆಯಾಗಬೇಕು. ಖಂಡಿತ. ನಮ್ಮ ಜೀವನ, ನಮ್ಮ ಏಕತೆ, ನಮ್ಮ ಪ್ರೀತಿಯೇ ಜಗತ್ತಿಗೆ ಒಂದು ಜೀವಂತ ಸಾಕ್ಷಿಯಾಗಬೇಕು. ಜಗತ್ತು ಇಂಥ ಒಂದು ಮಾದರಿಯನ್ನು ಹುಡುಕುತ್ತಿದೆ. ನಮ್ಮ ಈ ಸ್ಥಿತಿಯೇ ಜಗತ್ತಿಗೆ ಭರವಸೆಯ ಬೆಳಕಾಗುತ್ತೆ. ನಿಜಕ್ಕೂ ಇಂದಿನ ಈ 3 ಮಹಾವಾಕ್ಯಗಳು ಒಂದಕ್ಕೊಂದು ಎಷ್ಟು ಸುಂದರವಾಗಿ ಜೋಡಿಸಲ್ಪಟ್ಟಿವೆ. ಅತಿಥಿ ಭಾವದಿಂದ ವೈಯಕ್ತಿಕವಾಗಿ ಉಪರಾಮರಾಗುವುದು, ನಿರ್ಮಲ ಸ್ವಭಾವದಿಂದ ನಮ್ಮ ಕರ್ಮಗಳಲ್ಲಿ ಸಫಲರಾಗುವುದು ಮತ್ತು ಅಂತಿಮವಾಗಿ ಏಕತೆಯ ವಿಶ್ವಾಸದಿಂದ ವಿಶ್ವದ ಮುಂದೆ ಪ್ರತ್ಯಕ್ಷರಾಗುವುದು. ಹೌದು. ಇದು ನಮ್ಮ ಸಂಪೂರ್ಣ ಪುರುಷಾರ್ಥದ ಒಂದು ಸ್ಪಷ್ಟವಾದ ಮಾರ್ಗಸೂಚಿಯಾಗಿದೆ. ಹೌದು. ಇದು ನಮ್ಮ ಅಂತಿಮ ಸಂಪನ್ನ ಸ್ಥಿತಿಯ ಕಡೆಗೆ ಕರೆದೊಯ್ಯುವ ಮೆಟ್ಟಿಲುಗಳು. ಹಾಗಾದ್ರೆ ಇಂದಿನ ಈ ಚರ್ಚೆಯಿಂದ ನಾವು ಒಂದು ಸಣ್ಣ ಆಧ್ಯಾತ್ಮಿಕ ಅಭ್ಯಾಸವನ್ನು ನಮ್ಮದಾಗಿಸಿಕೊಳ್ಳೋಣವೇ? ಖಂಡಿತ ಹೇಳಿ. ಇಂದಿನಿಂದ 1 ವಾರದವರೆಗೆ ಪ್ರತಿದಿನ ಕನಿಷ್ಠ 1 ಗಂಟೆಯ ಕಾಲ, ಅದು ಅಡಿಗೆ ಮಾಡುವಾಗ ಇರ್ಬೋದು, ಪ್ರಯಾಣ ಮಾಡುವಾಗ ಇರ್ಬೋದು, ನಾನು ಈ ದೇಹದಲ್ಲಿ ಅತಿಥಿ ಎಂಬ ಸ್ಮೃತಿಯಲ್ಲಿ ಪ್ರತಿಯೊಂದು ಕಾರ್ಯವನ್ನು ಮಾಡುವ ಪುರುಷಾರ್ಥ ಮಾಡೋಣ. ಒಳ್ಳೆಯ ಅಭ್ಯಾಸ. ಆ 1 ಗಂಟೆಯ ಅನುಭವ ಹೇಗಿತ್ತು, ಅದು ನಮ್ಮ ಮನಸ್ಥಿತಿಯ ಮೇಲೆ ಯಾವ ಪರಿಣಾಮ ಬೀರಿತು ಎಂಬುದನ್ನ ರಾತ್ರಿ ಮಲಗುವ ಮುನ್ನ ಬಾಬಾರಾವಿಗೆ ಪತ್ರ ಬರೆದು ತಿಳಿಸೋಣ. ಖಂಡಿತ. ಇದು ಬಹಳ ಉತ್ತಮವಾದ ಅಭ್ಯಾಸ. ಈ ಸ್ಮೃತಿಯು ನಮ್ಮನ್ನು ಹಗುರವಾಗಿಸುತ್ತೆ ಮತ್ತು ದಿನದ ಸವಾಲುಗಳನ್ನು ಎದುರಿಸಲು ಹೊಸ ಶಕ್ತಿಯನ್ನು ನೀಡುತ್ತೆ. ಇಂದಿನ ಈ ಆಳವಾದ ಚರ್ಚೆಗಾಗಿ ಧನ್ಯವಾದಗಳು. ಓಂ ಶಾಂತಿ. ಈಗ ನಾವೆಲ್ಲರೂ ಒಟ್ಟಾಗಿ ಬಾಬ್ದಾದಾರವರ ಪ್ರೀತಿಯ ನೆನಪನ್ನು ಸ್ವೀಕಾರ ಮಾಡೋಣ. ಎಲ್ಲಾ ಕಡೆ ಬಾಬ್ದಾದಾರವರ ಹೃದಯ ಸಿಂಹಾಸನಾಧಿಕಾರಿ ಮಕ್ಕಳಿಗೆ, ಎಲ್ಲಾ ಕಡೆ ತೀವ್ರ ಪುರುಷಾರ್ಥಿ ಮಕ್ಕಳಿಗೆ, ಎಲ್ಲಾ ಕಡೆ ಬಾಬ್ದಾದಾರವರ ಯಾವ ಉಡುಗೊರೆ ಕೊಟ್ಟಿದ್ದಾರೆ ಆ ಉಡುಗೊರೆಯನ್ನು ಸ್ವೀಕಾರ ಮಾಡುವಂಥ ಮತ್ತು ಯಾವ ಮಕ್ಕಳು ಬಾಬ್ದಾದಾರವರಿಗೆ ಉಡುಗೊರೆ ಕೊಟ್ಟಿದ್ದಾರೆ ಸಂಕಲ್ಪದಿಂದ ಆ ಸಂಕಲ್ಪವನ್ನು ದೃಢ ಮಾಡಿಕೊಳ್ಳುವಂತಹ ತೀವ್ರ ಪುರುಷಾರ್ಥಿ ಪ್ರತಿಜ್ಞೆಯನ್ನು ಪ್ರತ್ಯಕ್ಷತೆ ಮಾಡುವ ಸರ್ವ ಮಕ್ಕಳಿಗೆ ಬಾಬ್ದಾದಾರವರ ಹೃದಯದ ಆಸರೆ ಮತ್ತು ಹೃದಯದ ನೆನಪು ಪ್ರೀತಿ ಸ್ವೀಕಾರವಾಗಲಿ. ಮತ್ತು ಸರ್ವ ಮಕ್ಕಳಿಗೆ ಬಹಳ ಅಭಿನಂದನೆಗಳು ಅಭಿನಂದನೆಗಳು ಅಭಿನಂದನೆಗಳು. ಇಂದಿನ ದಿನವಿಡೀ ನಾವು ಚರ್ಚಿಸಿದ ಈ ಅವ್ಯಕ್ತ ಸ್ಥಿತಿಯನ್ನು ಅನುಭವಿಸಲು ಪ್ರಯತ್ನಿಸೋಣ ಮತ್ತು ಬಾಬಾರವರ ವರದಾನದ ಹಸ್ತ ಸದಾ ನಮ್ಮ ತಲೆಯ ಮೇಲಿದೆ ಎಂಬ ಸ್ಮೃತಿಯಲ್ಲಿರೋಣ. ನಿಜ. ಇಂದಿನ ಈ ಚರ್ಚೆ ಎಲ್ಲರ ಆಧ್ಯಾತ್ಮಿಕ ಪಯಣಕ್ಕೆ ಸಹಕಾರಿಯಾಗಿದೆ ಎಂದು ನಾವು ನಂಬುತ್ತೇವೆ. ಎಲ್ಲರಿಗೂ ಈ ನಮ್ಮ ಮಾತುಕತೆ ಇಷ್ಟವಾದಲ್ಲಿ ದಯವಿಟ್ಟು ಈ ಜ್ಞಾನದ ಅಮೃತವನ್ನು ತಮ್ಮ ಆತ್ಮೀಯರಿಗೂ ಶೇರ್ ಮಾಡಿ. ಹೌದು. ಮತ್ತು ಇಂತಹ ದೈನಂದಿನ ಮುರಳಿ ಮಂಥನಕ್ಕಾಗಿ ನಮ್ಮ ಶಿವವಾಣಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಹಾಗಾದರೆ ನಾಳೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಬಾಬಾರವರ ಸಿಹಿ ನೆನಪಿನಲ್ಲಿರಿ. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ.